ಸ್ನೇಹಿತರೆ, ಜೂನ್ 2011 ಸಿಟಿಇಟಿಯಲ್ಲಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನದಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. ಪ್ರಶ್ನೆ 1. ಪಠ್ಯಕ್ರಮ ಕರಿಕ್ಯುಲಂ ಎಂಬ ಪದವು ಶಿಕ್ಷಣ ಕ್ಷೇತ್ರದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯನ್ನ ಸೂಕ್ತವಾಗಿ ಪ್ರತಿನಿಧಿಸುತ್ತದೆ? ಸರಿಯಾದ ಉತ್ತರ ಪ್ರತಿದಿನ ಮಕ್ಕಳು ಶಾಲೆಯಲ್ಲಿ ಪಡೆಯುವ ಎಲ್ಲಾ ಚಟುವಟಿಕೆಯನ್ನ ಒಳಗೊಂಡಿದೆ. ಎರಡನೇ ಪ್ರಶ್ನೆ, ಕೆಳಹಂತದ ತರಗತಿಯಲ್ಲಿ ಕ್ರೀಡಾ ವಿಧಾನದ ಬೋಧನೆಯು ಈ ಕೆಳಗಿನ ಯಾವ ತತ್ವದ ಆಧಾರಿತವಾಗಿದೆ? ಸರಿಯಾದ ಉತ್ತರ ಬೆಳವಣಿಗೆ ಮತ್ತು ವಿಕಾಸದ ಮನೋವೈಜ್ಞಾನಿಕ ತತ್ವಗಳು. ಒಂದು ಎಳೆಯ ಮಗು ಹಿಂದಿನ ಅದೇ ರೀತಿ ಸನ್ನಿವೇಶದಂತೆ ಇರುವ ಹೊಸ ಸನ್ನಿವೇಶಕ್ಕೆ ಪ್ರತಿಕ್ರಿಯಿಸುವುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕಲಿಕೆಯ ಪರಿಣಾಮ ನಿಯಮ. ನಾಲ್ಕನೇ ಪ್ರಶ್ನೆ, ಡೈಸ್ಲೆಕ್ಸಿಯಾ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಓದುವ ಅಸ್ತವ್ಯಸ್ತತೆ, ರೀಡಿಂಗ್ ಡಿಸಾರ್ಡರ್. ಐದನೇ ಪ್ರಶ್ನೆ, ವಿಶೇಷ ಅಗತ್ಯತೆಯ ಮಕ್ಕಳಿಗೆ ನೀಡಬೇಕಾದ ಶಿಕ್ಷಣ. ಸರಿಯಾದ ಉತ್ತರ ತರಗತಿಯ ಇತರ ಸಾಧಾರಣ ಮಕ್ಕಳೊಂದಿಗೆ ಶಿಕ್ಷಣವನ್ನ ನೀಡಬೇಕು. ಆರನೇ ಪ್ರಶ್ನೆ, ಮಾಪನವನ್ನ ಅಸೆಸ್ಮೆಂಟ್ ಅನ್ನ ಉಪಯುಕ್ತ ಮತ್ತು ವಿಶಿಷ್ಟ ಪ್ರಕ್ರಿಯೆಯನ್ನಾಗಿ ಈ ಕೆಳಗಿನ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು? ಸರಿಯಾದ ಉತ್ತರ ಪಠ್ಯ ಮತ್ತು ಪಠ್ಯೇತರ ಸಾಧನೆಯ ಎಲ್ಲಾ ಅಂಶಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ವಿವಿಧ ವಿಧಾನದಿಂದ ಸಂಗ್ರಹಿಸುವಂತೆ ಇರಬೇಕು. ಏಳನೇ ಪ್ರಶ್ನೆ, ಇದು ಸೃಜನಾತ್ಮಕತೆಯ ಲಕ್ಷಣವಲ್ಲ, ಬೇರೆಯವರೊಂದಿಗೆ ಸ್ಪರ್ಧೆ. ಪ್ರಶ್ನೆ ನಂಬರ್ 8, ಮಕ್ಕಳು ಸಕ್ರಿಯವಾಗಿ ಹೊರ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ತಯಾರಾಗಿರುತ್ತವೆ ಎಂಬ ಹೇಳಿಕೆ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಪಿಯಾಜೆ. 9ನೇ ಪ್ರಶ್ನೆ, ಕೃತಿಕಾ ಮನೆಯಲ್ಲಿ ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಶಾಲೆಯಲ್ಲಿ ಹೆಚ್ಚು ಮಾತನಾಡುತ್ತಾಳೆ. ಇದು ಏನನ್ನ ಸೂಚಿಸುತ್ತದೆ? ಉತ್ತರ ಶಾಲೆಯಲ್ಲಿ ಅವಳ ಆಲೋಚನೆಗೆ ಮನ್ನಣೆ ಇದೆ. ಪ್ರಶ್ನೆ ನಂಬರ್ 10, ಶಿಕ್ಷಕರು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಬೆಳಗಿನ ಯಾವ ಕ್ಷೇತ್ರದ ಉದ್ದೇಶವಾಗಿದೆ? ಉತ್ತರ ಶೈಕ್ಷಣಿಕ ಮನೋವಿಜ್ಞಾನ. 11ನೇ ಪ್ರಶ್ನೆ, ಕಲಿಕೆ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು. ಸರಿಯಾದ ಉತ್ತರ ಕಲಿಯುವವರಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸುವುದು. ಪ್ರಶ್ನೆ ನಂಬರ್ 12, ಕಲಿಕೆಯನ್ನ ಹೆಚ್ಚಿಸಲು ಸೂಕ್ತವಾದದ್ದು. ಸರಿಯಾದ ಉತ್ತರ ತರಗತಿ ಶಿಕ್ಷಕರು ವಾಸ್ತವ ಪ್ರಪಂಚದ ಸನ್ನಿವೇಶವನ್ನ ತರಗತಿಯಲ್ಲಿ ಒದಗಿಸಿ ಮಕ್ಕಳು ಚರ್ಚಿಸುವಂತೆ ಮಾಡುವುದು. ಪ್ರಶ್ನೆ ನಂಬರ್ 13, ಈ ಕೆಳಗಿನ ಯಾವ ಹೇಳಿಕೆಗಳು ಕಲಿಕೆಯ ಪ್ರಕ್ರಿಯೆಯನ್ನ ವಿವರಿಸುವುದು ಸೂಕ್ತವಾದುದಲ್ಲ? ಸರಿಯಾದ ಉತ್ತರ ಕಲಿಕೆಯು ಶೈಕ್ಷಣಿಕ ಸಂಸ್ಥೆಯಲ್ಲಿ ಮಾತ್ರ ಉಂಟಾಗುತ್ತದೆ. 14ನೇ ಪ್ರಶ್ನೆ, 5ನೆಯ ತರಗತಿಯ ದೃಷ್ಟಿದೋಷ ಇರುವ ಮಗುವಿಗೆ. ಉತ್ತರ ತರಗತಿಯಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಮಗುವಿನಂತೆ ಪರಿಗಣಿಸಬೇಕು ಮತ್ತು ಆಡಿಯೋ ಸಿಡಿಗಳನ್ನ ಒದಗಿಸಬೇಕು. ಪ್ರಶ್ನೆ ನಂಬರ್ 15, ಪ್ರಾಥಮಿಕ ಹಂತದಲ್ಲಿ ಈ ಕೆಳಗಿನ ಯಾವ ಗುಣವು ಶಿಕ್ಷಕರ ಬಹುಮುಖ್ಯವಾದ ಗುಣವಾಗಿದೆ? ಉತ್ತರ ತಾಳ್ಮೆ ಮತ್ತು ಕಾಳಜಿ. 16ನೇ ಪ್ರಶ್ನೆ, ಈ ಕೆಳಗಿನ ಹಂತದಲ್ಲಿ ಮಗುವು ವಸ್ತುಗಳು ಹಾಗೂ ಘಟನೆಯ ಬಗ್ಗೆ ತಾರ್ಕಿಕವಾಗಿ ಯೋಚಿಸುತ್ತದೆ. ಉತ್ತರ ಮೂರ್ತ ಕಾರ್ಯಗಳ ಹಂತದಲ್ಲಿ. 17ನೇ ಪ್ರಶ್ನೆ, ನಾಟಕೀಯ ಸ್ವಭಾವದ ಶಿಕ್ಷಕರು ಮಕ್ಕಳನ್ನ ತರಗತಿಯ ತುಂಬಾ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸುತ್ತಾರೆ. ಕೆಲವರು ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ, ಅವರ ಗುಂಪು ಓದುವಿಕೆಗೆ ತೊಡಗುತ್ತಾರೆ. ಮತ್ತೆ ಕೆಲವರು ನಿಶಬ್ದವಾಗಿ ಕುಳಿತುಕೊಳ್ಳುತ್ತಾರೆ, ಕೆಲವರು ಅವರವರೇ ಓದಿಕೊಳ್ಳುತ್ತಾರೆ. ಇಂತಹ ಪೋಷಕರು ಇಷ್ಟಪಡುವುದಿಲ್ಲ. ಇಂತಹ ಸನ್ನಿವೇಶನ ನಿರ್ವಹಿಸುವ ಸೂಕ್ತ ವಿಧಾನ ಯಾವುದು? ಉತ್ತರ
ಪೋಷಕರು ಶಿಕ್ಷಕರ ಮೇಲೆ ನಂಬಿಕೆ ಇಡಬೇಕು ಮತ್ತು ಶಿಕ್ಷಕರೊಂದಿಗೆ ಸಮಸ್ಯೆ ಬಗ್ಗೆ ಚರ್ಚಿಸಬೇಕು. ಪ್ರಶ್ನೆ ನಂಬರ್ 18, ಒಳನೋಟ ಕಲಿಕೆಯ ಪ್ರತಿಪಾದಕರು. ಉತ್ತರ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರು. ಪ್ರಶ್ನೆ ನಂಬರ್ 19, ಮಗುವಿನ ಬೌದ್ಧಿಕ ವಿಕಾಸ ಹಂತಗಳನ್ನು ಗುರುತಿಸಿದವರು. ಉತ್ತರ ಪಿಯಾಜೆ ಅವರು. ಈ ಕೆಳಗಿನ ಯಾವ ಹಂತದಲ್ಲಿ ಮಕ್ಕಳು ಸ್ನೇಹಿತರೊಂದಿಗೆ ಹೆಚ್ಚು ಕ್ರಿಯಾಶೀಲರಾಗಿರುತ್ತಾರೆ? ಉತ್ತರ ಬಾಲ್ಯಾವಸ್ಥೆ. ಪ್ರಶ್ನೆ ನಂಬರ್ 21, ಎಳೆಯ ಮಕ್ಕಳ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ. ಸರಿಯಾದ ಉತ್ತರ ಪೂರ್ವ ನಿಯಾಮಕ. ಪ್ರಶ್ನೆ ನಂಬರ್ 22, ವಿಕಾಸವು ಎಂದಿಗೂ ಮುಕ್ತಾಯವಾದ ಪ್ರಕ್ರಿಯೆ ಎಂಬ ಕಲ್ಪನೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮುಂದುವರಿಕೆಯ ತತ್ವ. ಪ್ರಶ್ನೆ ನಂಬರ್ 23, ಮಗುವಿನ ಬೌದ್ಧಿಕ ವಿಕಾಸವನ್ನ ಸೂಕ್ತವಾಗಿ ವ್ಯಕ್ತಪಡಿಸಬೇಕಾದ ಸ್ಥಳ. ಸರಿಯಾದ ಉತ್ತರ ಶಾಲೆ ಮತ್ತು ತರಗತಿಯ ವಾತಾವರಣ. ಪ್ರಶ್ನೆ ನಂಬರ್ 24, ಬುದ್ಧಿವಂತ ಎಳೆಯ ಮಗುವಿನ ಲಕ್ಷಣವಲ್ಲ. ಉತ್ತರ ಒಂದು ದೊಡ್ಡ ಪ್ರಬಂಧವನ್ನ ಶೀಘ್ರವಾಗಿ ಬರೆಯುವ ಸಾಮರ್ಥ್ಯ ಹೊಂದಿರುವರು. ಪ್ರಶ್ನೆ ನಂಬರ್ 25, ಈ ಕೆಳಗಿನ ಯಾವುದು ಪ್ರೇರಣೆ ನೀಡುವ ಬೋಧನೆಯ ಲಕ್ಷಣವಾಗಿದೆ? ಸರಿಯಾದ ಉತ್ತರ ವಿದ್ಯಾರ್ಥಿಗಳಿಂದ ಪ್ರಶ್ನೆ ಕೇಳುವ ತರಗತಿ. ಪ್ರಶ್ನೆ ನಂಬರ್ 26, ಈ ಕೆಳಗಿನ ಯಾವುದು ಸಾಮಾಜಿಕ ಮನೋವೈಜ್ಞಾನಿಕ ಅಗತ್ಯತೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ದೇಹದಿಂದ ಮಲವಸ್ತುವನ್ನ ನಿಗದಿತವಾಗಿ ಹೊರಹಾಕುವುದು. ಪ್ರಶ್ನೆ ನಂಬರ್ 27, ಮೈಂಡ್ ಮ್ಯಾಪಿಂಗ್ ಎಂಬುದು. ಉತ್ತರ ಮೈಂಡ್ ನಲ್ಲಿ ಚಿತ್ರ ಬರೆಯುವುದು. ಪ್ರಶ್ನೆ ನಂಬರ್ 28, ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಕ್ಲಿಷ್ಟತೆಯನ್ನು ಹೋಗಲಾಡಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾದ ವಿಧಾನ ಬಳಕೆ ಮಾಡಬೇಕಾಗಿದೆ? ಸರಿಯಾದ ಉತ್ತರ ನ್ಯೂನತೆಗೆ ಸರಿಹೊಂದುವ ವಿಭಿನ್ನ ಬೋಧನಾ ವಿಷಯವನ್ನ ಬಳಕೆ ಮಾಡುವುದು. ಪ್ರಶ್ನೆ ನಂಬರ್ 29, ಪಿಯಾಜೆರವರ ಪ್ರಕಾರ ಮಗು ತಾರ್ಕಿಕವಾಗಿ ಮತ್ತು ಅಮೂರ್ತವಾಗಿ ಆಲೋಚಿಸುತ್ತದೆ. ಸರಿಯಾದ ಉತ್ತರ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ. ಪ್ರಶ್ನೆ ನಂಬರ್ 30, ಕಲಿಯುವರಲ್ಲಿ ಸೃಜನಾತ್ಮಕತೆ ಹೆಚ್ಚುವ ವಿಧಾನ ಯಾವುದು? ಸರಿಯಾದ ಉತ್ತರ ಪ್ರಶ್ನೆ ಕೇಳಲು ಅವಕಾಶ ಕಲ್ಪಿಸಬೇಕು ಮತ್ತು ಪ್ರತಿಯೊಬ್ಬ ಕಲಿಯುವವನ ಸೂಕ್ತ ಸಾಮರ್ಥ್ಯ ಹೊರತೆಗೆಯಲು ಅವಕಾಶ ಕಲ್ಪಿಸುವುದು. Thank you for watching friends. Please subscribe.